ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನನ್ನನ್ನು ಹಿಂಬಾಲಿಸಿರಿ. ಯೋಹಾನ 5ನೇ ಅಧ್ಯಾಯ 39-40 ನೋಡೋದಾದರೆ ಅಲ್ಲಿ ದೇವರು ನಿತ್ಯ ಜೀವದ ಕುರಿತು ಮಾತನಾಡ್ತಾರೆ. ಬರಹಗಳನ್ನು ಪರಿಶೋಧಿಸಿರಿ, ಅವುಗಳಲ್ಲಿ ನಿಮಗೆ ನಿತ್ಯ ಜೀವ ಉಂಟೆಂದು ನೀವು ಎನಿಸುತ್ತೀರಲ್ಲ. ಅವುಗಳೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವವುಗಳಾಗಿವೆ. ಆದರೆ ನೀವು ಜೀವವನ್ನು ಹೊಂದುವಂತೆ ನನ್ನ ಬಳಿಗೆ ಬರುವುದಿಲ್ಲ. ಪ್ರಿಯರೇ, ಇಲ್ಲಿ ನೋಡಿ, ದೇವರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸೋದೇನೆಂದರೆ, ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆ ಎಂಬುದನ್ನು ನೆನೆಸಿ ನೀವು ಅವುಗಳನ್ನು ವಿಚಾರಿಸ್ತೀರಪ್ಪ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ. ಆದರೆ ಜೀವ ಹೊಂದುವುದಕ್ಕೆ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನನ್ನ ಬಳಿ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪ್ರಿಯರೇ, ಯೇಸು ಜೀವಿತವು ನಮ್ಮ ಮಾರ್ಗಕ್ಕೆ ಬೆಳಕಾಗಿದೆ. ನಮ್ಮ ಮಾರ್ಗಕ್ಕೆ ಬೆಳಕಾಗಿದೆ. ಅದಕ್ಕೆ ಯೋಹಾನ 1ನೇ ಅಧ್ಯಾಯ 4 ನಾವು ಗ್ರಹಿಸ್ತೇವೆ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಯೇಸು ಕ್ರಿಸ್ತನಲ್ಲಿ ಜೀವ ಇತ್ತು, ಆ ಜೀವ ಸಕಲ ಜೀವಿಗಳಿಗೆ ಬೆಳಕಾಗಿತ್ತು. ದೇವರ ವಾಕ್ಯ ಮಾತ್ರವೇ ನಮಗೆ ಸಾಕಾಗೋದಿಲ್ಲ. ಯಾವುದೇ ವಿಷಯದಲ್ಲಿ ನಮಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನ ಸಿಗದೇ ಇದ್ದಾಗ ನಾವು ಯೇಸುವಿನ ಜೀವಿತವನ್ನು ನೋಡಬಹುದು. ಪವಿತ್ರಾತ್ಮನು ನಮ್ಮ ಹೃದಯಕ್ಕೆ ಅದನ್ನು ಪ್ರಕಟಪಡಿಸುತ್ತಾನೆ. ನಮಗೆ ಬೇಕಾದ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಪ್ರಿಯರೇ, ನೀವು ಮುಂದೆ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಭಕ್ತನಾದಂಥ ಪೌಲನು ಪವಿತ್ರಾತ್ಮ ಭರಿತನಾಗಿ ಹೀಗೆ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಿದಂತೆಯೇ ನೀವು ನನ್ನನ್ನು ಹಿಂಬಾಲಿಸಿ. ನಾನು ಕ್ರಿಸ್ತನನ್ನು ಹಿಂಬಾಲಿಸಿದ್ದೇನೆ, ನೀವು ನನ್ನನ್ನು ಹಿಂಬಾಲಿಸಿ. ಅದರ ಜೊತೆ ಪೇತ್ರನು ಈ ಮಾತನ್ನು 3 ಸಾರಿ ಬರೆಯುವಂತೆ ಪವಿತ್ರಾತ್ಮನು ಆತನನ್ನು ಪ್ರೇರೇಪಿಸುತ್ತಾನೆ. ಇದರ ಉದ್ದೇಶ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವ ನಿಜವಾದ ದೇವಭಕ್ತರ ಮಾದರಿಯನ್ನು ಕೂಡ ಹಿಂಬಾಲಿಸಬೇಕು. 1 ಕೊರಿಂಥ 4ನೇ ಅಧ್ಯಾಯ 16 ನೀವು ನೋಡಿ. ಆದದರಿಂದ ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. 1 ಕೊರಿಂಥ 11ನೇ ಅಧ್ಯಾಯ 1 ನೋಡಿ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ. ಫಿಲಿಪ್ಪಿ 3:17 ನೀವು ನೋಡಿ. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರ್ರಿ. ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಗುರುತಿಸಿರಿ. ಇಲ್ಲಿ ನಾವು ದೇವರನ್ನು ನಡೆಯಬೇಕಾಗಿದೆ. ದೇವರನ್ನು ಅನುಸರಿಸಿ ನಡೆಯುವುದನ್ನು ನಮ್ಮ ಬದುಕಿಗೆ ಬಹಳ ಮುಖ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ, ಸಹಾಯ ಮಾಡಪ್ಪ. ಅಪ್ಪ, ನಿಮ್ಮನ್ನು ಅನುಸರಿಸಿ ನಡೆಯುವ ಹಾಗೆ ಒಂದು ಕೃಪೆ ಕೊಡು ಸ್ವಾಮಿ. ನಿಮ್ಮನ್ನು ಅನುಸರಿಸಿ ನಡೆಯುವ ಹಾಗೆ ದೇವರೇ ನಮ್ಮ ಹೃದಯದಲ್ಲಿ ಮಾತನಾಡಪ್ಪ. ಸಹಾಯ ಮಾಡಪ್ಪ. ಕರುಣೆಯುಳ್ಳ ದೇವರೇ, ನಮ್ಮನ್ನು ಅಭಿಷೇಕಿಸಲ್ಪಡಲಿ. ಯಾರ್ಯಾರು ಈ ವಾಕ್ಯವನ್ನು ನೋಡ್ತಾ ಇದ್ದಾರಪ್ಪ, ಅವರ ಹೃದಯಗಳಲ್ಲಿ ನಿಮ್ಮ ಗಾಯವುಳ್ಳ ಹಸ್ತಗಳಿಂದ ಒಂದು ಸಮಾಧಾನವನ್ನು ಕೊಡಪ್ಪ. ನಿಮ್ಮನ್ನು ಅನುಸರಿಸುವ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಅಮೇನ್, ಅಮೇನ್, ಅಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು.